ಬೇಕ್ರಿ ಸರ್ಕಲ್ ನಾವು ಫ್ಲೇವರ್ ಮಾಡೋಣ ಅಂತ ಹೊರಟ್ವಿ, ಸ್ಟೀಲ್ ಫ್ಲೇವರ್. ಅದಕ್ಕೆ BJP ಅವರೆಲ್ಲ ವಿರೋಧ ಮಾಡಿ, ಅದ್ಯಾವ ಇವರು ರಾಜೀವ್ ಚಂದ್ರಶೇಖರ್ ಅವರ ಫೌಂಡೇಶನ್. ಇವತ್ತು ಜನ ಶಾಪ ಆಗ್ತಾರೆ, ಸ್ಟೀಲ್ ಫ್ಲೇವರ್ ಬೇಡವಾ, ಕಾಂಕ್ರೀಟ್ ಆರ್ಡ್ ಮಾಡಿ ಅಂತಂದ್ರೆ ಹೇಳ್ಬೇಕಾಯ್ತು. JC ರೋಡ್ ಯಾರು ಮಾಡ್ಬೋದಲ್ಲ, ಅದಕ್ಕೆ ಆಗಿ ವರ್ಷಾಟ ಆಗಿದ್ದು ಸ್ಟೀಲ್ ಫ್ಲೇವರ್ ಬೇಡವಾ, ಕಾಂಕ್ರೀಟ್ ಆದ್ರೂ ಮಾಡಿ ಸಲಹೆ ಕೊಡ್ತಾರೆ. ಕೋರ್ಟ್ ಹೋಗಿ ಸ್ಟೇಷನ್ ಎಲ್ಲ ಈಗ ಮತ್ತೆ ಮಾಡ್ಬೇಕಾಗ್ತದೆ. ಆಮೇಲೆ ಇವ್ರ ಕಾಲದಲ್ಲಿ ಯಾವ್ದಾರ ಫ್ಲೇವರ್ ಮಾಡೋದು ಹೇಳಿ, ನಾನು ಇಷ್ಟೆಲ್ಲ ಪಟ್ಟಿ ಕೊಟ್ಟೆ ಅವಾಗಲೇ. ನನ್ನ ಕಾಲದಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು, ಆರೋಗ್ಯ ಎಷ್ಟಾಯಿತು, ಆರೋಗ್ಯ ಎಷ್ಟಾಯಿತು, ಅವ್ರು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಮಾಡಿದ್ದೀವಿ ಅಂತ. ಈ ಥರದ್ದೊಂದು ತೋರಿಸ್ತೀವಿ ನಾವು BJP. 10,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ವರ್ಷ ಕೊಟ್ಬಿಟ್ಟು ಮುಂಬೈ ಕೊಟ್ಬಿಟ್ಟು ಯಡಿಯೂರಪ್ಪ ಕೊಟ್ಬಿಟ್ಟು ತೋರಿಸ್ತೀವಿ. ನಾನು 83ರಲ್ಲಿ ಕಾರ್ಪೊರೇಟ್ ಆಗಿದ್ದೆ. ಅದಾದ್ಮೇಲೆ 88ರವರೆಗೂ ಕಾರ್ಪೊರೇಟರ್ ಆಗಿದ್ದೆ. ಎಲ್ಲರೂ ಸೋತ್ರು, ಇವ್ರು ಸೋಲಿಲ್ಲ ಸರ್. ಇಷ್ಟು ಮಾಹಿತಿ ಸರ್ ಅವ್ರು ಹೇಳ್ತಾರೆ. 89ರಿಂದ ಉಸ್ತುವಾರಿ ಮಂತ್ರಿ ಅಂತ ಮಾಹಿತಿ ಅಭಿವೃದ್ಧಿ ಸಚಿವರು ಉಸ್ತುವಾರಿ ಮಂತ್ರಿ ಹತ್ರ ಇಲ್ಲ. ನೀವೇನಾದ್ರೂ ಖಾತೆ ವಹಿಸಿದ್ರೆ ಸಮಸ್ಯೆಗಳು ಬರ್ತಾ ಇರ್ಲಿಲ್ವಾ ಅಂತ? ಸಮಸ್ಯೆಗಳು ಇದ್ದೇ ಇರುತ್ತೆ. ಇಷ್ಟೊಂದು ಇರ್ತಾ ಇರಲಿಲ್ಲ. 42 ವರ್ಷ ಆಯ್ತಲ್ಲ, MLA ಪ್ಲಸ್ ಕಾರ್ಪೊರೇಟ್, ಅದರಲ್ಲಿ ಎಲ್ಲ ವಿಚಾರ ಗೊತ್ತಿರುತ್ತೆ. ಪ್ಲಸ್ ನೀವು ಎಲ್ಲ ಮಾಹಿತಿ ಕೊಡ್ತಾ ಇರ್ತೀರ. ಸರ್, ನಿಮ್ಗೆ ನಿಮ್ಗೆ ಕೊಟ್ಟಿರೋ ಉಸ್ತುವಾರಿ BJP ಆರೋಪಣೆ ಮಾಡಿದ್ರು, ಉಸ್ತುವಾರಿ ಗೊತ್ತಾಯ್ತು ಅಂತ ಪತ್ರ ಇದುವರೆಗೂ ಅಷ್ಟೇ ಸರ್. ರಾಮಲಿಂಗಾರೆಡ್ಡಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಈಗ BJP 4 ವರ್ಷ ಹಿಂದೆ ಇದ್ರು, ಮೊನ್ನೆ 5 ವರ್ಷ ಇದ್ರು. ಉಸ್ತುವಾರಿ ಯಾರ್ಯಾರ ಕೊಟ್ಟರೆ ಬೆಂಗಳೂರವ್ರು ಕೊಡಲೇ ಇಲ್ಲ. ಅಲ್ಲ ಸರ್, ಅವ್ರು ಕೊಡ್ಲಿಲ್ಲ. ಅವ್ರು ಕೊಡ್ಲಿಲ್ಲ, ನಾವು ಕೇಳ್ತಾರೆ ನಿಮ್ಮಲ್ಲಿ ಕೊಡ್ಬೋದಾಗಿತ್ತ ಅಂತ. ಅವ್ರು ಕೊಟ್ಟಿದ್ರೆ ನಮ್ಮಲ್ಲೂ ಕೊಟ್ಟರು. ಈಗ ಸರ್, ಈಗ ಜನ ಅವ್ರನ್ನ 60 ಇಳಿಸ್ಬಿಟ್ರು. ನಾನು ಸೋಮಣ್ಣ ಇಬ್ರೆ ಇಲ್ಲ, ಬೆಳಕಲ್ 1 ವರ್ಷ ಆಗಿದ್ರು, ನಾನು 1 ವರ್ಷ ಆಗಿದೆ ತಂದೆಗೆ. ಆಮೇಲೆ ಸೋಮಣ್ಣ 1 ವರ್ಷ ಆಗಿದ್ರು, ಅನಂತನಾಗ್ 1 ವರ್ಷ ಆಗಿದ್ರು. ಅನಂತನಾಗ್ ಬೆಂಗಳೂರು ಆಗಿದ್ರು ಸರ್. ಜಾರ್ಜ್ ಆಗಿದ್ರಲ್ಲ, 2 ವರ್ಷ ಆಯ್ತು. ಆ ಸಂಪ್ರದಾಯ ನಿಮ್ಮಲ್ಲಿ ಕೊಟ್ಟಿದ್ರಲ್ಲ? ನಾನು 1 ವರ್ಷ ಇಲ್ಲ, ಅವರು ಇನ್ಚಾರ್ಜ್ ಆಗ್ತೇನೆ, ಉಸ್ತುವಾರಿ. ಅಲ್ಲ, ನಂತರ ಬೆಂಗಳೂರು ನಗರಾಭಿವೃದ್ಧಿ ಸರ್, ಬೆಂಗಳೂರು ನಗರಾಭಿವೃದ್ಧಿ ಸಪರೇಟ್ ಪೋರ್ಟ್ಫೋಲಿಯೋ ಏನು ಮಾಡಿ ಸ್ಪೀಕರ್ ಅವರು ತಾನೇ ಕಮಿಟಿ ಮಾಡಿದ್ರು. ಜಂಟಿ 2 ಸದನಗಳ ಸದಸ್ಯರು ಕೊಟ್ಟಿದ್ದಾರೆ. ಅಸೆಂಬ್ಲಿಗೆ ಬಿಲ್ ಬರುತ್ತೆ. ಈಗ BJP ಅವರು ಈಗಲೇ ಅವರು ವಿರೋಧ ಮಾಡ್ತಾ ಇದ್ದಾರೆ. BJP ಅವರು ಯಾವತ್ತೂ ಕೂಡ ಬೆಂಗಳೂರು ಜನರ ಪರ ಇಲ್ಲ. ಬೆಂಗಳೂರು ಜನರ ಪರ BJP ಯಾವತ್ತೂ ಇಲ್ಲ. ಅವ್ರು ಏನಿದ್ರು ಓಟ್ ಬೇಕು, ಡೆವಲಪ್ಮೆಂಟ್ ಬೇಕಾಗಿಲ್ಲ. BJP ಚುನಾವಣೆ ಏನ್ ಸರ್? BJP ಚುನಾವಣೆ ಮೇ ಲೋಕಲ್ ಬಾಡಿ ಎಲೆಕ್ಷನ್. ಲೋಕಲ್ ಬಾಡಿ ಮನೆ ಇದಕ್ಕೆ ಕಂಟೆಂಪ್ಟ್ ಇತ್ತಲ್ಲ. ಅಲ್ಲ, ಅದೇ ಮಾಡ್ತೀವಿ TPG ಕಂಟೆಂಪ್ಟ್ ಇತ್ತಲ್ಲ, ಮೊನ್ನೆ ಮೇಕ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇನ ಇದು ಚುನಾವಣೆ ಇದೇನಿಲ್ಲ ಸರ್. BBMP ಅಲ್ಲ, ಈಗ ಬಿಲ್ ಪಾಸ್ ಆಗಬೇಕಾಗುತ್ತೆ. ಬಿಲ್ ಅಸೆಂಬ್ಲಿ ಪಾಸ್ ಆದ್ಮೇಲೆ ವೋಟರ್ ಆಮೇಲೆ ಗ್ರೇಟರ್ ಬೆಂಗಳೂರು ಆಗಬೇಕು. ಈಗ ವಾರ್ಡ್ಗಳ ಅಥವಾ ಈ ಹೊಸ ಬಿಲ್ ಬರುತ್ತೆ ಗ್ರೇಟರ್ ಬೆಂಗಳೂರು, ಆ ರೀತಿ ಆಗುತ್ತೆ ಸರ್. ಗ್ರೇಟರ್ ಬೆಂಗಳೂರು ನಾವಂತೂ ಈ ಪಾಸಂತೂ ಆಗುತ್ತೆ. ಎಷ್ಟಾಗುತ್ತೆ ಸರ್? ಮುಂದೆ ಬರಬೇಕು. ಮೇ ಅಂತೂ ಆಗುತ್ತೆ ಪಕ್ಕ. ಮೇ ಆಗುತ್ತೆ, 100% ಆಗುತ್ತೆ ಸರ್. ಅವಾಗ 298 ವಾರ್ಡೇ ಇರುತ್ತಾ ಅಥವಾ ಇಲ್ಲ, ಅದು ಈಗ ಗ್ರೇಟರ್ ಬ್ಯಾಂಗ್ಳೂರ್ ಆಗ್ಬಿಟ್ರೆ ಅವಾಗ ಸಪರೇಟ್ ಚೇಂಜಸ್ ಆಗುತ್ತೆ. ಇವು ಕಮ್ಮಿ ಆಗುತ್ತೆ ಆ ಸಿಟಿಲಿ. ಎಲ್ಲ ಕೂಡ ಆಗುತ್ತೆ. 80 ತನಕ ಬಂದ್ಬಿಟ್ರೆ ಒಳ್ಳೇದು. ಸರ್ಕಾರ ಬಿಟ್ಟಿದ್ದಾರಲ್ಲ, 2 ಮಾಡ್ಕೋಬೋದು, 3 ಮಾಡ್ಕೋಬೋದು, 4 ಮಾಡ್ಕೋಬೋದು. ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಈಗ ಇರ್ತಕ್ಕಂಥ ಬೆಂಗಳೂರನ್ನ ಒಬ್ಬ ಕಮಿಷನರ್ ಆಗಲಿ, ಒಬ್ಬ ಮೇಯರ್ ಆಗಲಿ ಆಡಳಿತ ಮಾಡಕ್ಕೆ ನನ್ನ ಅಭಿಪ್ರಾಯ ಇದೆ. ಯಾಕಂದರೆ ನಾನು 83ರಿಂದ ಕಾರ್ಪೊರೇಟರ್ ಆಗಿ MLA ಆಗಿರ್ತಕ್ಕಂಥವನು. ಕೆಲವರು BJP ಅವರು ಬೇಕಂತಾನೆ ವಿರೋಧ ಮಾಡ್ತಾರೆ. ಬೆಂಗಳೂರು ಜನರ ಬಗ್ಗೆ ಅವ್ರಿಗೆ
ಆಸಕ್ತಿ ಇದ್ರೆ, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದಿದ್ರೆ ಎರಡೋ ಮೂರೋ ಮಾಡಿದ್ರೆ ಒಳ್ಳೆದು. ಆಳಂದ್ ಟು ಪುಣೆ ಏನ್ ಬಸ್ ಹೋಗ್ತಾ ಇತ್ತು ಸರ್, ಆ ಬಸ್ಸಿಗೆ ಏನೋ ಮಿಸ್ ಆಗಿರ್ಬೋದು. ನಿನ್ನೆ ಅವನ ಮುಖಕ್ಕೆ ಇದನ್ನ ಮಸಿ ಅವ್ರು ಹೊಡೆದಿದ್ದಾರೆ. 130 ಅದು ಮೊನ್ನೆ ನೆನ್ನೆ ಅಲ್ಲ, ಮೊನ್ನೆ ಬಂದ್ ಮಾಡಿದ್ದಾರೆ ಗಾಡಿ. ಯಾವತ್ತು ನಿನ್ನೆಯಿಂದ ಬಂದಿದೆ ಅಂತ. ಗೊತ್ತಿಲ್ಲ, ತಿಳ್ಕೊಳ್ಳಿ. 509 ಶೆಡ್ಯೂಲ್ಸ್ ನಮ್ದು ಪ್ರತಿದಿನ ಮಾರಾಟ ಕೊಟ್ಟಿದೆ. ಅವ್ರದ್ದು 130 ಚಿಲ್ಲರೆ ಬರುತ್ತೆ. ಎಲ್ಲ ಬಸ್ ಸಂಚಾರ ಸ್ಟಾರ್ಟ್ ಆಗಿದೆಯಾ ಸರ್? ಆಗಿದೆ, ಆವತ್ತೇ ಆಗೋಯ್ತು. ನಾನು ಸಿ ಎಂ ಮನೆಗೆ ಬಂದಿದ್ದಲ್ಲ, ಆವತ್ತೇ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಇವ್ರ ಜೊತೆ ಮಾತಾಡಿದ್ರು ಸಚಿವರ ಜೊತೆ, ಮಹಾರಾಷ್ಟ್ರ ಸಚಿವರ ಜೊತೆ ನಮ್ಗೆ ಏನು ಮಾತಾಡಿದ್ರು? ಇಲ್ಲ, ಇವರು ಐ ಜಿ ಅಲ್ಲೇ ಇದ್ರು ಸಿ ಎಂ ಹೋದಾಗ, ಅಲ್ಲಿ ಐ ಜಿ ಹತ್ರ ಮಾತಾಡಕ್ಕೆ ಹೇಳಿದ್ರು. ಚೀಫ್ ಸೆಕ್ರೆಟರಿ ಫೋನ್ ಮಾಡಿದ್ರು, ಚೀಫ್ ಸೆಕ್ರೆಟರಿ ಮಾತಾಡಿದ್ರು. ಆಮೇಲೆ ಸೊಲ್ಲಾಪುರ ಮತ್ತು ನಮ್ಮ ಬೆಳಗಾಂ ಡಿ ಸಿಗಳು, ಎಸ್ ಪಿಗಳು ಅವರೆಲ್ಲ ಕೂಡ ಮಾತಾಡೋಕ್ಕೆ ಅವರು ಮೀಟಿಂಗ್ ಮಾಡಿ, ಅಷ್ಟರಲ್ಲಿ ಆ ಕೇಸ್ ಬೇರೆ ವಾಪಸ್ ಮಾಡೋಲ್ಲ, ಅದು ಡೈಲ್ಯೂಟ್ ಆಗಿದೆ. ಆ ಕೇಸ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಹಾವಿರೋದು, ಅದು ಅವ್ರು ಯಾವಾಗ ಏನೋ ಒಳ್ಳೆ ಬುದ್ಧಿ ಬಂದು ವಾಪಸ್ ತಗೊಂಡು, ಅದರಿಂದ ಇದು ಕೇಸು ಡೈಲ್ಯೂಟ್ ಆಗಿದೆ. ಇದು ಕೂಲ್ ಆಗಿದೆ. ಸ್ಪೀಕರ್ ಸಿಎಂ ಪತ್ರ ಬರೆದಿದ್ದಾರೆ. 8,000 ಕೊಟ್ಟಿರುತ್ತೆ. 4,000ಕ್ಕೆ ಎಷ್ಟಾಯ್ತು? 32,000 ಕೋಟಿ ಆಯ್ತಾ? 32,000 ಕೋಟಿ ಎಲ್ಲಿ ಖರ್ಚು ಮಾಡಿದ್ದಾರೆ ಇವರು? ಅವ್ರು ಹೇಳ್ಕೊಂಡ್ರ ಪ್ರಕಾರ ಪ್ರತಿ ವರ್ಷ ಕೊಡೋದು ನಮ್ಗೆ ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲೋಯ್ತು 32,000 ಕೋಟಿ? ಕೊಟ್ಟಿದ್ದಾರೆ ತಾನೆ 32,000 ಕೋಟಿ. ಯಾವುದೋ ಬಾಕಿ ಹೋಗಿದೆ. ಆಮೇಲೆ 1 ಕಿಲೋಮೀಟರ್ ಸಾರ್ವ ಟ್ರೈನು ಮಾಡಿದ್ದೇವೆ ಕಾಲದಲ್ಲಿ. ನೀವು ಬೇಕಾದ್ರೆ ಆರ್ತಿ ಹಾಕ್ಬಿಟ್ಟು 1 ಕಿಲೋಮೀಟರ್ ಮಾಡಿದ್ವಿ ನಾವು. ಸಿದ್ದರಾಮಯ್ಯ ಕಾಲದಲ್ಲಿ 8 ಜನರಿಗಂತೂ ಕೆಲಸ ಪ್ರಾರಂಭ ಮಾಡಿದ್ರು. ಅಷ್ಟು ಬಿಟ್ರೆ 1 ಕಿಲೋಮೀಟರ್ ಮಾಡಿದ್ವಿ. ಒಂದು ಟೆಂಡರ್ ರೋಡ್ ಮಾಡಲಿಲ್ಲ, ಅಥವಾ ಕಾಂಕ್ರೀಟ್ ರಸ್ತೆಗಳು ಮಾಡಲಿಲ್ಲ, ಎಲ್ಲ ನಾವು ಮಾಡಿದ್ದೆ. ಆಮೇಲೆ 2 ವರ್ಷಗಳ ಇವರು 32,000 ಕೋಟಿ ಅಂತ ಹೇಳ್ತಾರಲ್ಲ, 2 ವರ್ಷ ಪಾಟೋಲ್ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟರ್ ಮಾಡಿದ್ರು. ಹೈಕೋರ್ಟ್ ಕೆಲಸ ಇದನ್ನ ಪಾಟೋಲ್ ಇದು ಮಾನಿಟರ್ ಮಾಡೋದು. ಅಂದ್ರೆ ಅಷ್ಟು ದುಸ್ಥಿತಿಗೆ ತಂದಿದ್ರು ಬೆಂಗಳೂರು ನಗರವನ್ನ. ಹೈಕೋರ್ಟ್ನೇ ಮಾನಿಟರ್ ಮಾಡುವಷ್ಟು 2 ವರ್ಷಗಳ ಕಾಲ ಪ್ರತಿ ತಿಂಗಳು ಕರ್ಸೋರು ಕಮಿಷನರ್ಗೆ. ಕರ್ಸ್ಬಿಟ್ಟು ಎಷ್ಟು ಪಾಟೋಲ್ ಮುಚ್ಚಿದ್ದೀರಾ, ಎಷ್ಟು ಮುಚ್ಚಿಲ್ಲ ಅಂತ ಕೇಳ್ತಾ ಇದ್ರು. ಇಷ್ಟೆಲ್ಲ ದುಡ್ಡು ಖರ್ಚಾಗಿದ್ರೆ ಯಾಕೆ 2 ವರ್ಷ ಪಾಟೋಲ್ ತುಂಬಿಕೊಂಡಿತ್ತು? ಪಾಟೋಲೆಲ್ಲ ಇತ್ತು, ಅದು ಕೋಟಿಗಟ್ಟಲೆ ಪಾಟೋಲ್ ಇದ್ದೀವಿ ಕಾಲದಲ್ಲಿ. ಆಮೇಲೆ 3 ವರ್ಷಕ್ಕೆ ಮುಂಚೆ ಮಳೆ ಬಂತು. ಈ ಕಡೆ ಈಸ್ಟ್ ಬೆಂಗಳೂರೆಲ್ಲ ಮುಳುಗೋಯ್ತು. ಇವ್ರು 1 ಕಿಲೋಮೀಟರ್ ನಾವು ಮಾಡಿದಷ್ಟು ಸಾರ್ವಕೋಟ್ ರೈಲು ಇವರು ಒಂದಷ್ಟು ಮಾಡ್ಬಿಟ್ಟಿದ್ರೆ ಅನಾಹುತಗಳು ಕಡಿಮೆ ಆಗ್ತಿತ್ತು. ಸರ್ಕಾರ ಪ್ರಕೃತಿ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಅದಾದ್ಮೇಲೆ ಈ ಸರ್ಕಾರ ಹೇಗೆ ಆಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಇವರು ಆಕ್ಟೇ ಮಾಡಲಿಲ್ಲ. ಎಷ್ಟು ರೋಡ್ ಕಾಂಕ್ರೀಟ್ ರೋಡ್ ಮಾಡಿದ್ರು ಇವರು? 10,000 ಕೋಟಿ ಅಂತ ಹೇಳ್ತಾರಲ್ಲ ಅವರು. ಎಷ್ಟು ರಸ್ತೆಗಳು ಚೆನ್ನಾಗಿ ಮಾಡೋದು? ರಸ್ತೆಗಳು ಚೆನ್ನಾಗಿ ಮಾಡಿದ್ರೆ ಯಾಕೆ ಕೋಟಿ ಗಟ್ಟಲೆ ಪಾಠ ಇರ್ತಿತ್ತು? ಸ್ಟಾರ್ ಮೋಟ್ರೈನ್ ಎಷ್ಟು ಕಿಲೋಮೀಟರ್ ಮಾಡಿದ್ರು? ಸರ್ ಆಮೇಲೆ ಲಾಲ್ಬಾಗ್